ಚಿತ್ರದುರ್ಗದ ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ ಈಗ ಬಿಗ್ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ. ದರ್ಶನ್ ಪಾರಾಗ್ತಾರ ಹಾಗಾದ್ರೆ ಈ ಕೇಸ್ನಿಂದ? ರೇಣುಕಾಸ್ವಾಮಿ ಮರ್ಡರ್ ಆಗೋಗಿದೆ. ದರ್ಶನ್ ಪಾತ್ರ ಏನಿದೆ ಅದರಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆದ್ರೆ ಈಗ ಬಿಗ್ ಟ್ವಿಸ್ಟ್ ಎಕ್ಸ್ಪೋಸ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಅವರ ತಾಯಿ ಏನು ಸಾಕ್ಷ್ಯವನ್ನ ನುಡಿದಿದ್ರು ಅದು ಪ್ರಮುಖ ಸಾಕ್ಷ್ಯವಾಗುತ್ತೆ ಈ ಕೇಸ್ನಲ್ಲಿ. ದರ್ಶನ್ಗೆ ಇಲ್ಲಿ ರಿಲೀಫ್ ಸಿಗ್ತಾ ಇದೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಈ ದರ್ಶನ್ ಮರ್ಡರ್ ಮಾಡಿದ್ದಾರೆ ಅನ್ನುವಂತಹ ಕೇಸ್, ಚಿತ್ರದುರ್ಗದ ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ ಈಗ ಬಿಗ್ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ. ಈಗಿನ ಬೆಳವಣಿಗೆಗಳು ದರ್ಶನ್ ಬಚಾವ್ ಆಗ್ತಾರೆ ಅನ್ನೋ ಥರ ಇದೆ. ದರ್ಶನ್ ಪಾರಾಗ್ತಾರ ಹಾಗಾದರೆ ಈ ಕೇಸ್ನಿಂದ? ರೇಣುಕಾಸ್ವಾಮಿ ಮರ್ಡರ್ ಆಗೋಗಿದೆ. ದರ್ಶನ್ ಪಾತ್ರ ಏನಿದೆ ಅದರಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಗೆಳತಿ ಪವಿತ್ರಗೋಸ್ಕರ ದರ್ಶನ್ ಮಾಡಿದ್ದಾರೆ ಅನ್ನುವಂಥದ್ದು ಕೇಸ್ನ ಸಾರಾಂಶ. ಆದರೆ ಈಗ ಬಿಗ್ ಟ್ವಿಸ್ಟ್ ಎಕ್ಸ್ಪೋಸ್ ಆಗ್ತಾ ಇದೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಪಹರಿಸಿಕೊಂಡು ಬಂದು ಬೆಂಗಳೂರಿಗೆ ಕರೆದುಕೊಂಡು ಬಂದು ಬೆಂಗಳೂರಿನಲ್ಲಿ ಹಲ್ಲೆಯನ್ನು ನಡೆಸಿ ರಕ್ತ ಬರೋ ಥರ ಹೊಡೆದು ವಿಪರೀತವಾದಂಥ ಟಾರ್ಚರ್ ಕೊಟ್ಟು ಗಾಯದ ಮೇಲೆ ಗುರುತುಗಳನ್ನು ಮಾಡಿ ಆತನನ್ನು ಸಾಯಿಸಿ ಶವವನ್ನು ಸುಮನಹಳ್ಳಿಯ ಒಂದು ಮೋರಿಯಲ್ಲಿ ಬಿಸಾಕಿ ಆಮೇಲೆ ಬೇರೆ ಯಾರನ್ನೋ ದುಡ್ಡು ಕೊಟ್ಟು ಅವರೇ ಶರಣಾಗತಿ ಆಗೋ ಥರ ಮಾಡಿ ಆಮೇಲೆ ಪೊಲೀಸ್ ಕಮಿಷನರ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವಿಸಿಟ್ ಮಾಡಿದಾಗ ಆರೋಪಿಗಳ ಪತ್ತೆಯಾಯಿತು ಅನ್ನುವಂಥದ್ದು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಇರುವಂತಹ ಇಲ್ಲಿಯವರೆಗೂ ಕಂಡು ಕೇಳಿರುವಂತಹ ಆರೋಪಗಳು. ಆದರೆ ತನಿಖೆ ಪ್ರಾಸಿಕ್ಯೂಷನ್ ಹಂತದಲ್ಲಿದ್ದಾಗಲೇ ಕೂಡ ತನಿಖೆ ನಡೆಸಿ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ನ ವಿಚಾರಣೆ ಕೋರ್ಟ್ನಲ್ಲಿ ಟ್ರಯಲ್ ನಡ್ತಾ ಇರುವಂಥ ಸಂದರ್ಭದಲ್ಲಿ ದರ್ಶನ್ಗೆ ಬಚಾವ್ ಆಗುವಂತಹ ಅವಕಾಶಗಳು ತೆರೆದುಕೊಂಡಿವೆ ಅನ್ನುವಂಥ ಸ್ಫೋಟಕ ಅಂಶವನ್ನು ವಕೀಲರು ಹೇಳ್ತಾ ಇದ್ದಾರೆ. ಆರೋಪಿ ಎಷ್ಟೇ ಚಾಣಾಕ್ಷತನದಿಂದ ಕ್ರೈಮ್ ಮಾಡಿದರೂ ಕೂಡ ಯಾವುದೇ ಒಂದು ಸುಳಿವನ್ನು ಬಿಟ್ಟಿರ್ತಾನೆ ಅನ್ನೋದು ಪೊಲೀಸರು ಹೇಳೋ ಮಾತು. ಆದರೆ ಪೊಲೀಸರು ಎಷ್ಟೇ ಚಾಣಾಕ್ಷತನದಿಂದ ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರು ವಕೀಲರು ಏನಾದರೂ ಒಂದು ಸುಳುವನ್ನು ಹುಡುಕೋತಾರೆ ಆರೋಪಿಯನ್ನು ಬಿಡಿಸ್ಲಿಕ್ಕೆ ಅನ್ನೋದು ಹೊಸ ಮಾತು. ಈಗ ಈ ವಿಚಾರದಲ್ಲಿ ದರ್ಶನ್ಗೆ ರಿಲೀಫ್ ಸಿಗೋ ಥರ ಕಾಣ್ತಾ ಇದೆ. ದರ್ಶನ್ಗೆ ಸದ್ಯದಲ್ಲೇ ಬೇಲ್ ಸಿಗುವ ಸಾಧ್ಯತೆಯೂ ಇದೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ನಡೀತಾ ಇರುವಂಥ ಈ ಒಂದು ವಿಚಾರಣೆಯಲ್ಲಿ ನಿಗದಿಪಡಿಸಿದ ಕಾಲಘಟ್ಟದಲ್ಲಿ ವಿಚಾರಣೆಯನ್ನು ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ ಟ್ರಯಲ್ ಕೋರ್ಟ್. ಅದರದೇ ಆದಂಥ ಕಾರಣಗಳು. ಆರೋಪಿಗಳ ಸಂಖ್ಯೆ ಹೆಚ್ಚಿದೆ. ಎಲ್ಲ ವಕೀಲರು ಆರೋಪಿಗಳ ಪರವಾಗಿ ಹಾಜರಾಗಬೇಕು. ಒಬ್ಬ ಆರೋಪಿಯ ಪರವಾಗಿ ಒಬ್ಬ ವಕೀಲ ಅಲ್ಲಿ ಹಾಜರಾಗಿಲ್ಲ ಅಂದರೆ ಮತ್ತೆ ಮುಂದಿನ ಡೇಟಿಗೆ. ಈ ಥರದ ಪ್ರೊಸೀಜರ್ಸ್ ತುಂಬ ಇದೆ. ಈ ಒಂದು ಅಂಶಗಳನ್ನು ಗಮನದಲ್ಲಿಟ್ಕೊಂಡ್ರೆ ದರ್ಶನ್ ಕೇಸನ್ನು ನಿಗದಿಪಡಿಸಿದ ಸಮಯದಲ್ಲಿ ವಿಚಾರಣೆ ಮುಗಿಸೋದು ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ದರ್ಶನ್ ಬೇಲ್ ಕೇಳೋಕ್ಕೆ ಅರ್ಹತೆಯನ್ನು ಪಡಿತಾರೆ. ಆಗ ಬೇಲ್ ಕೇಳಿದರೆ ಕೋರ್ಟ್ ಬೇಲ್ ಕೊಡುತ್ತಾ? ಎಸ್ ವೀಕ್ಷಕರೇ, ದರ್ಶನ್ ಮರ್ಡರ್ ಕೇಸ್ನಲ್ಲಿ ರೇಣುಕಾಸ್ವಾಮಿ ಅವರ ತಾಯಿ ಏನು ಸಾಕ್ಷ್ಯವನ್ನು ನುಡಿದಿದ್ರು ಅದು ಪ್ರಮುಖ ಸಾಕ್ಷ್ಯವಾಗುತ್ತೆ ಈ ಕೇಸ್ನಲ್ಲಿ. ಯಾಕಂದರೆ ರೇಣುಕಾಸ್ವಾಮಿ ಕೊಲೆಯಾಗಿರೋದು ಆ ಕೊಲೆಯಾಗಿರುವ ವ್ಯಕ್ತಿಯ ತಾಯಿ. ಅಂದರೆ ಅವರ ಸಾಕ್ಷ್ಯ ಏನಿದೆ ಅದು ಪ್ರಮುಖವಾಗುತ್ತೆ. ಆ ತಾಯಿಯ ಸಾಕ್ಷ್ಯವೇ ಈಗ ದರ್ಶನ್ಗೆ ಲಾಭ ತಂದುಕೊಡೋ ಥರ ಇದೆ. ಪೊಲೀಸರ ಎದುರಿಗೆ ಒಂದು ಮಾತನ್ನು ಹೇಳಿದ್ದಂತಹ ದರ್ಶನ್ ತಾಯಿ ಕೋರ್ಟಲ್ಲಿ ಜಡ್ಜ್ ಎದುರಿಗೆ ಮತ್ತೊಂದು ಥರ ಹೇಳಿದ್ದಾರೆ. ಹಾಗಾಗಿ
ಈ ರೀತಿಯ ಸಾಕ್ಷಿಗಳು ಅಂದರೆ ಪೊಲೀಸರು ಕೇಳೋ ರೀತಿ ಬೇರೆ ಇರುತ್ತೆ, ವಕೀಲರು ಕೇಳೋ ರೀತಿ ಬೇರೆ ಇರುತ್ತೆ. ಪೊಲೀಸರು ಯಾವ ಆ್ಯಂಗಲಲ್ಲಿ ಕೇಳಿರ್ತಾರಲ್ಲ ಅದರ ಅಪೋಸಿಟ್ ಆ್ಯಂಗಲಲ್ಲಿ ವಕೀಲರು ಕೇಳ್ತಾರೆ. ಹಾಗಾಗಿ ಇಲ್ಲಿ ಸತ್ಯ ಸುಳ್ಳು ಅನ್ನೋದು ಬರಲ್ಲ. ಸತ್ಯನೇ ಹೇಳಿದರೂ ಕೂಡ ಆ ತಾಯಿ ಆ ಸತ್ಯದ ಅರ್ಥ ಬೇರೆ ಥರ ಆಗಿರುತ್ತೆ, ಸತ್ಯವನ್ನು ಅರ್ಥೈಸೋದು ಬೇರೆ ಥರ ಆಗುತ್ತೆ ವಕೀಲ. ಹಾಗಾಗಿ ದರ್ಶನ್ಗೆ ಇಲ್ಲಿ ರಿಲೀಫ್ ಸಿಗ್ತಾ ಇದೆ. ಅದೇ ರೀತಿ ಇನ್ನೂ ಸಾಕ್ಷಿಗಳಿದ್ದಾರೆ, ಆ ಸಾಕ್ಷಿಗಳೆಲ್ಲರ ವಿಚಾರಣೆ ಆಗಬೇಕಿದೆ. ಆ ಸಾಕ್ಷಿಗಳೆಲ್ಲ ಬಲವಾಗಿ ದರ್ಶನ್ ವಿರುದ್ಧ ನಿಂತರೆ ವಕೀಲರು ಎಷ್ಟೇ ಕ್ರಾಸ್ ಕ್ವಶನ್ ಕೇಳಿದ್ರು ಕೂಡ ಇವರು ಯಾವುದಕ್ಕೂ ಅಂಜದೆ ಅಳುಕದೆ ಏನು ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರು ಎದುರು ಹೇಳಿರ್ತಾರಲ್ಲ ಅವೇ ಮಾತುಗಳನ್ನು ಹೇಳಿದರೆ ದರ್ಶನ್ಗೆ ಸ್ವಲ್ಪ ಸಂಕಷ್ಟ ಅನ್ಬೋದು. ಆದರೆ ಈಗ ಸದ್ಯದ ಮಾಹಿತಿ ಅಥವಾ ಪರಿಸ್ಥಿತಿ ಆ ಥರ ಇಲ್ಲ. ಈಗಿರುವಂಥ ಸಾಕ್ಷ್ಯಗಳು ದರ್ಶನ್ಗೆ ಪರವಾದಂಥ ಹೇಳಿಕೆಯನ್ನು ನೀಡುವಂಥ ಸಾಧ್ಯತೆಗಳು ಅಥವಾ ಪೊಲೀಸರ ಎದುರಿಗೆ ಹೇಳಿರೋದಕ್ಕೆ ವ್ಯತಿರಿಕ್ತವಾಗಿ ಮಾತನಾಡ್ತಾರ, ಈ ಎಲ್ಲ ವಿಚಾರಗಳ ಮೇಲೆ ಈ ಕೇಸ್ ನಿಂತಿದೆ. ಹಾಗಾಗಿ ಕೇಸ್ ವಿಚಾರಣೆಯಲ್ಲಿದೆ. ದರ್ಶನ್ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ. ಆದರೆ ಸದ್ಯದ ದರ್ಶನ್ ವಕೀಲರ ಮಾಹಿತಿಯ ಪ್ರಕಾರ ದರ್ಶನ್ ಬಚಾವಾಗೋದು ಕನ್ಫರ್ಮ್ ಅನ್ನಲಾಗ್ತಾ ಇದೆ. ಹಾಗಾದರೆ ಕಾದು ನೋಡಬೇಕಿದೆ ಈ ಕೇಸ್ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಅಂತ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.